ಆತ್ಮೀಯರೇ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದತ್ರಿ? ಓಕೆ. ಸೊ ಇಲ್ಲಿ ಒಂದು ಲೇಖನ ಐತ್ರಿ, ಎಷ್ಟು ಅದ್ಭುತವಾಗಿ ಅವರು ತಿಳಿಸ್ತಾ ಹೋಗ್ತಾರಪ್ಪ ಅಂತಂದ್ರೆ, ತಸ್ಯ ಬೀಜಸ್ಯ ಅನ್ಯತ ನಾಸ್ತಿ ಅಹೋ ದ್ವೈತ ಮೂಲಂ ಯತ್ ದುಃಖಂ ತಸ್ಯ ಬೇಸಜಂ ಅನ್ಯತ್ ಆಸ್ತಿ ಸತತ ಸರ್ವಂ ದೃಶ್ಯಂ ಮಶ ಅಹಂ ಏಕ ಅಮಲಂ ಚಿದ್ರಸ. ಅಂದ್ರೆ ದುಃಖಗಳೆಲ್ಲ ದ್ವೈತದಿಂದ ಜನಿಸ್ತಾವು. ದುಃಖದಿಂದ ಮುಕ್ತರಾಗೋದಕ್ಕೆ ಯಾವ ಔಷಧಿನೂ ಇಲ್ಲ. ಅದೇ ತರಹ ಎಲ್ಲವೂ ಕೂಡ ಸ್ವಪ್ನ ರೂಪದಾಗದವು. ಆದರೂ ಕೂಡ ಇದೆಲ್ಲದರ ಮಧ್ಯೆ ನಾ ಹೆಂಗಿರಬೇಕು ಅಂತಂದ್ರೆ ಶುದ್ಧ ಚೈತನ್ಯ ರಸದ ತರಹ ನಾನಿರಬೇಕು ಅಂತಕ್ಕಂತಹ ಮಾತನ್ನು ದಾರ್ಶನಿಕರು ಹೇಳ್ತಾರೆ. ಇಡೀ ಭೂಮಿಯನ್ನೆಲ್ಲ ನೋಡ್ಲಿಕ್ಕಾಗಿ ನಮಗೆ ಕಾಣಿಸೋದು ಎರಡು ಸ್ನೇಹಿತರೆ. ಏನಪ್ಪ ಅಂತಂದ್ರೆ, ಒಂದು ದುಃಖ, ಇನ್ನೊಂದು ಸುಖ, ಸಂತೋಷ ದುಃಖ, ಕತ್ತಲು ಬೆಳಕು, ಜ್ಞಾನ ಅಜ್ಞಾನ, ಕಡಿಮೆ ಹೆಚ್ಚು, ಎರಡಂತೂ ಇರತ್ತವ್ರಿ. ಒಂದಿದ್ರೆ ಒಂದಿರುತ್ತೆ, ಹೌದಾ? ಇದೆಲ್ಲದರ ಹಿಂದೆ ಇರ್ತಕ್ಕಂಥದ್ದು ಯಾವುದು? ಯಾವತ್ತಾದ್ರೂ ಕೂತು ಯೋಚನೆ ಮಾಡಿರಿ? ಇಷ್ಟು ದೊಡ್ಡ ಬ್ರಹ್ಮಾಂಡದ ವ್ಯವಸ್ಥೆ, ಪ್ರಕೃತಿ ವ್ಯವಸ್ಥೆ, ಮನುಷ್ಯನಿಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಕೊಟ್ಟು ಆದರೂ ಸಹಿತ ಮನುಷ್ಯ ನೆಮ್ಮದಿಯಿಂಗಿಲ್ಲ, ಸ್ಥಿರತೆಯಿಂದಿಲ್ಲ, ಶಾಂತಿಯಿಂದ ಇಲ್ಲ. ಯಾಕಿರ್ಬೋದು? ಕಾರಣ ಏನು? ತಿಳಿದವರು ಒಂದು ಮಾತು ಹೇಳ್ತಾರೆ, ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತದು ಕೋಟಿ, ನಿಮಗಾಗಿ ಸತ್ತವರ ನಾರನೂ ಕಾಣೆ ಅಂತ ಹೇಳ್ತಾರೆ ಶರಣರು. ಈ ಆಸೆ ಆಮಿಷ ಇದೆಲ್ಲದರ ಹಿಂದೆ ಒಂದು ಶಕ್ತಿ ಐತ್ರಿ. ಆ ಶಕ್ತಿ ಯಾವುದಪ್ಪ ಅಂತಂದ್ರೆ ಮಾಯೆ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾಯೆ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ್ರಿ. ಈಗಾಗಲೇ ನಾವು ಎಲ್ಲ ವಿಷಯನ ತಿಳ್ಕೊಂಡಾಗೈತಿ. ಯಾಕಪ್ಪ ಮನುಷ್ಯ ಇಷ್ಟು ತಾಪತ್ರಯದೊಳಗದನು? ಇಷ್ಟೆಲ್ಲ ಇದ್ರೂ ಕೂಡ, ಆತ್ಮಜ್ಞಾನವನ್ನು ಸಾರುವಂತಹ ಸಾಕಷ್ಟು ವೇದಾಂತಿಗಳ ಮಧ್ಯೆ ಇದ್ರೂ ಕೂಡ, ಸಾಕಷ್ಟು ಜ್ಞಾನಿಗಳ ಮಧ್ಯೆ ಇದ್ರೂ ಕೂಡ ಮನುಷ್ಯ ಮತ್ತು ತುಮುಲಕ್ಕೆ ಯಾಕೆ ಒಳಗಾಗ್ತಾನು ಅಂತಂದ್ರೆ ಮಾಯೆ ಎಲ್ಲರನ್ನೂ ಆವರಿಸ್ತತ್ರಿ. ಯೋಗ ಮಾಯೆ ಅನ್ನುವಂತಹ ಒಂದು ಶಕ್ತಿ ಮಹಾವಿಷ್ಣುವನ್ನು ಕೂಡ ಬಿಟ್ಟಿಲ್ಲ. ಮಹಾವಿಷ್ಣು ಎಷ್ಟೋ ಪರ್ವಗಳ ಕಾಲ ಅವರು ಯೋಗ ಮಾಯೆಯಲ್ಲಿ ಸಿಕ್ಕಾಕೊಂಡು ಎಷ್ಟೋ ಪರ್ವಗಳ ಕಾಲ ನಿದ್ರಾವಸ್ಥೆಯೊಳಗಿದ್ರಂತೆ. ಸೊ ಅಂತಹ ಮಾಯೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ಮನುಷ್ಯರನ್ನು ಆವರಿಸೋದು ಸಹಜ. ಆದ್ರೆ ನಾವು ಎಚ್ಚರಿಕೆಯಿಂದ ಇರುವಂತಹ ಒಂದು ಕಾರ್ಯವನ್ನು ಮಾಡಲೇಬೇಕು ಸ್ನೇಹಿತರೆ. ಯಾವಾಗ ನಮ್ಮನ್ನ ಹೆಂಗ ಆವರಿಸ್ತತಿ, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತತಿ ಗೊತ್ತಾಗಂಗಿಲ್ಲ. ಒಂದ್ಸತಿ ಅನಿಸ್ತತಿ, ಅರೇ ನಾ ಈ ತಪ್ಪು ಮಾಡಬಾರ್ದಾಗಿತ್ತಲ್ಲ, ನಾ ಎಲ್ಲಿದ್ದೆ, ನಾ ಎಲ್ಲಿ ಬನ್ನಿ ಅಂತ ಅನಿಸ್ತತ್ರಿ. ಹೌದಾ? ಇವತ್ತಿನ ದಿವಸ ಅದೇ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು, ಆತ್ಮಜ್ಞಾನ ಅನ್ನೋದು ಬೇಕು. ಆಧ್ಯಾತ್ಮ ಯಾಕೆ ಬೇಕಪ್ಪ ಅಂತಂದ್ರೆ ಮಾಯೆಯಿಂದ ಹೊರಗಡೆ ಇರೋದಕ್ಕೆ ಬೇಕು ಅಂತೇಳಿ. ಇಲ್ಲಿ ಒಬ್ಬ ಸಾಧಕನ ಕತೆ ಏನಾಗಿತ್ತಪ್ಪ ಅಂತಂದ್ರೆ, ಒಬ್ಬ ಗುರು ಒಬ್ಬ ಶಿಷ್ಯ ಇದ್ರು. ದೂರದ ಪರ್ವತಗಳ ತಪ್ಪಲಿನಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಎಷ್ಟೋ ವರ್ಷಗಳ ಕಾಲ ಗುರು ಶಿಷ್ಯರ ಬಾಂಧವ್ಯ ಇತ್ತು. ಗುರುವಿಗೆ ಒಂದು ಅನಾರೋಗ್ಯ ಸ್ಥಿತಿಯಿಂದಾಗಿ ಅವರು ದೇಹವನ್ನು ಬಿಡುವಂತ ಸಂದರ್ಭದಲ್ಲಿ ಇದ್ದಾಗ ಶಿಷ್ಯನನ್ನ ಹತ್ರಕ್ಕೆ ಕರೀತಾರ್ರಿ. ಹತ್ರಕ್ಕೆ ಕರೆದು, ನೋಡ್ರಿ, ಗುರುಗಳ ವೇದಾಂತಿಗಳ ಜ್ಞಾನಿಗಳ ಮಾತು ಭಾಳ ಇರೋದಿಲ್ರಿ, ಸಂದೇಶ ಬರೀ ಒಂದೇ ಒಂದು ಮಾತನಾಗ ಇರ್ತಾವು. ಅದೇ ತರಹ ಗುರುಗಳನ್ನು ಭಾಳ ಶಿಷ್ಯ ಹಚ್ಕೊಂಡಿದ್ದ. ಒಂದು ಮಾತನ್ನ ಹೇಳಿದ್ರು ಶಿಷ್ಯನಿಗೆ ಆ ಗುರುಗಳು, ನೋಡ್ಪ, ನಿನ್ನ ಜೀವನದೊಳಗ ಬೆಕ್ಕನ್ನ ಸಾಕಕ್ ಹೋಗ್ಬೇಡ. ನಿನ್ನ ಆಶ್ರಮದೊಳಗ, ನಿಮ್ಮ ಮುಂದಿನ ಜೀವನದೊಳಗ ಆಶ್ರಮರೇ ಕಟ್ಕೋ, ಏನಾರೇ ಕಟ್ಕೋ, ಬೆಕ್ಕನ್ನ ಸಾಕ್ಲಿಕ್ಕೆ ಹೋಗ್ಬೇಡ, ಬೆಕ್ಕಿನ ಹಿಂದೆ ಹೋಗ್ಬೇಡ ಅಂತ ಹೇಳ್ತಾರ್ರಿ. ಬೆಕ್ಕು, ಓಕೆನಾ? ಅದ್ರ ಹಿಂದೆ ಹೋಗ್ಬೇಡ ಅಂತೇಳಿ ಅಷ್ಟೇ ಒಂದೇ ಮಾತು ಹೇಳಿ ಅವರು ದೇಹವನ್ನ ತ್ಯಾಗ ಮಾಡ್ತಾರೆ. ಅವನಿಗೆ ದುಃಖ ಆಗ್ತತಿ, ಜೊತೆಗೆ ಶಾಕ್ ಆಗ್ತತ್ರಿ. ಗುರುವನ್ನ ಕಳ್ಕೊಂಡಿದ್ದು ದುಃಖ ಒಂದ್ ಕಡೆಗಾದ್ರೆ, ಯಾಕೆ ಗುರುಗಳು ಬೇರೆ ಏನ್ರ ಹೇಳ್ತಾರಂತ ನಾ ಮಾಡಿದ್ನಿ, ಏನೋ ದೊಡ್ಡ ಸಂದೇಶ ಕೊಡ್ತಾರಂತ ನಾ ಮಾಡಿದ್ನಿ, ಆದ್ರೆ ಅವ್ರು ಹೇಳಿದ್ದೇನು, ಬೆಕ್ಕಿನ ಕಡೆ ಗಮನ ಕೊಡ್ಬೇಡ, ಬೆಕ್ಕಿನ ಕಡೆ ನಿನ್ನ ಮನಸ್ಸನ್ನ ಹರಿಯಾಕ್ ಬಿಡ್ಬೇಡ ಅಂತ ಹೇಳಿದ್ರು. ಯಾಕೆ ಹೇಳಿರ್ಬೋದು ಅಂತ ಅವನಿಗೆ ಗೊಂದಲ ಆಗ್ಬಿಡ್ತ್ರಿ. ಎಲ್ಲ ಗುರುಗಳು ಬಂದ್ ಹೋದ್ರು, ಅಂತ್ಯ ಸಂಸ್ಕಾರ ಆಯ್ತು, ಎಲ್ಲ ಮುಗೀತು. ಒಬ್ಬರು ದೊಡ್ಡ ಗುರೂಜಿ ಬಂದಿದ್ರಿ. ಇವನಿಗೆ ಆ ಮಾತು, ಆ ಸಂದೇಶ ಅರ್ಥ ಆಗ್ಲಿಲ್ಲ. ನೋಡ್ರಿ, ನಮ್ಮ ಗುರುಗಳು ಮಾತ್ರ ದೇಹ ತ್ಯಾಗ ಮಾಡುವಂತ ಸಂದರ್ಭದೊಳಗ ಇಂತಹ ಒಂದು ಮಾತನ್ನ ಹೇಳ್ಯಾರು. ಇದರ ಅರ್ಥ ಏನು ಗುರುಗಳೇ, ನಂಗ ಅದು ಗೊತ್ತಾಗ್ವತ್ತು ಅಂತ ಹೇಳಿ ಮತ್ತೊಬ್ಬ ಹಿರಿಯ ಸಾಧಕರನ್ನ ಈ ಶಿಷ್ಯ ಕೇಳ್ತಾನ್ರಿ. ಕೇಳಿದ ನಂತರ ಆ ಗುರುಗಳು ಬಹಳ ಅನುಭವಿಗಳಿದ್ರಿ, ಬಹಳ ತಿಳ್ಕೊಂಡಿದ್ರು. ಇದರ ಅಂತರಾರ್ಥ ನೀ ತಿಳ್ಕೊಬೇಕು ಅಂತ ಹೇಳಿದ್ರು ಅವರು. ಬೆಕ್ಕಂದ್ರೆ ಬರೀ ಬೆಕ್ಕ ಅಷ್ಟೇ ಅಲ್ಲ, ಇದರ ಅಂತರಾರ್ಥ ತಿಳ್ಕೊ. ಇದನ್ನ ನನಗೆ ಯಾವ್ದ್ರ ಮೂಲಕ ಹೇಳುದಪ್ಪ ಅಂದ್ರೆ, ಒಂದು ಕಥೆ ಮೂಲಕ ಹೇಳ್ತೀನಿ ಅಂತಂದ್ರಿ. ಕತೆ ಒಳಗೊಂದು ಕತೆ ಶುರುವಾಯ್ತ್ರಿ, ಓಕೆನಾ? ಅದೇ ಮಾಯೆ ಸ್ನೇಹಿತರೆ.
ಒಂದು ಕಥೆಯನ್ನ ಗುರುಗಳು ಶುರು ಮಾಡಿದ್ರು ಹೇಳಿಕ್ಕೆ. ಏನಾಗಿತ್ತಪ್ಪ ಅಂತಂದ್ರೆ, ಒಬ್ಬ ಸಾಧಕ ಇದ್ದ, ಅವನಿಗೆ ಆತ್ಮಜ್ಞಾನ ಪಡ್ಕೋಬೇಕಂತ ಬಹಳ ಆಸೆ ಇತ್ತು. ಮನೆಯಲ್ಲಿ ಹೆಂಡತಿ ಇದ್ರು, 2 ಮಕ್ಕಳಿದ್ರು. ಜೀವನದಲ್ಲಿ ಬಹಳಷ್ಟು ಜಿಗುಪ್ಸೆಯನ್ನು ಹೊಂದಿದ್ದ, ಬಹಳ ದುಃಖ ಇತ್ತು. ಇಷ್ಟೆಲ್ಲದ್ರ ಮಧ್ಯೆ ಯಾಕೆ ಬದುಕಬೇಕು, ಈ ದುಃಖಕ್ಕೆ ಅಂತ್ಯನೇ ಇಲ್ಲ, ಸುಖ ಅಷ್ಟು ಅನ್ನೋದು ಬರೀ ದೊಡ್ಡವ್ರಿಗೆ ಮಾತ್ರ ಸಿಗ್ತತಿ, ಯಾಕೆ ನಾವು ಇಷ್ಟು ಕಷ್ಟದಾಗ ಬದುಕಾಕತ್ತೀವಿ, ಆಸೆ ಮತ್ತು ದುರಾಸೆ ಇದ್ರ ಮಧ್ಯೆ ಸಿಕ್ಕಾಕೊಂಡು ಮನುಷ್ಯ ಯಾಕೆ ಒದ್ದಾಡ್ಲತ್ತನು, ಇದೆಲ್ಲ ಪ್ರಶ್ನೆಗೆ ಉತ್ತರ ಬೇಕಲ್ಲ ಅಂತೇಳಿ ಅವ ಏನ್ ಮಾಡಿದ, ಒಂದು ದಿವಸ ನಿರ್ಧಾರವನ್ನ ತಗೊಂಡು ತನ್ನ ಪರಿವಾರವನ್ನ ತ್ಯಜಿಸಿ, ಹೆಂಡತಿ ಮಕ್ಕಳನ್ನ, ಮನೆಯನ್ನ, ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ಬಿಟ್ಟು ಕಾಡಿಗೆ ತೆರಳ್ತಾನ್ರಿ. ಕಾಡಿಗೆ ತೆರಳಿ ಯಾರೋ ಒಬ್ಬರು ಗುರುಗಳಿಂದ ದೀಕ್ಷೆ ತಗೊಂಡು ವರ್ಷಗಳ ತನಕ ಸಾಧನೆಯಲ್ಲಿ ಮುಳುಗುತ್ತಾನ್ರಿ. ಯಾವುದೋ ಒಂದು ಬೇರೆ ಪ್ರಾಂತ್ಯದ ಹಳ್ಳಿಗೆ ಹೋಗಿರ್ತಾನ್ರಿ. ಸಾಧನೆಯಲ್ಲಿ ಇರ್ಬೇಕಾದ್ರೆ ಅವನಿಗೆ ಗೊತ್ತು, ಆಧ್ಯಾತ್ಮದ ಸಾಧನೆ ಅಂತಂದ್ರೆ ಬಹಳ ಸರಳವಾಗಿರ್ಬೇಕು ಅನ್ನೋದು ಗೊತ್ತಿತ್ತು. ಕಡಿಮೆ ಬಟ್ಟೆಯನ್ನು ಉಪಯೋಗಿಸ್ತಾ ಇದ್ದ, 1-2 ಪಾತ್ರೆ ಅಷ್ಟೇ ಇದ್ದು, ಒಂದು ಚಿಕ್ಕ ಗುಡಿಸಲಿತ್ತು. ಒಂದ್ ದಿವಸ ಏನಾಯ್ತಪ್ಪ, ಹಿಂಗಿರ್ಬೇಕಾದ್ರೆ ಒಂದು ದಿವಸ ಏನಾಯ್ತು ಅಂತಂದ್ರ, ಆ ಗುಡಿಸಲೊಳಗೆ ಒಂದು 4 ಇಲಿ ಸೇರ್ಕೊಂಡಿದ್ದು ರೀ. ಅವ್ರ ಹತ್ರ ಇದ್ದದ್ದು 2 ಬಟ್ಟೆ. ಓಕೆನಾ, ಅವ್ ಏನ್ ಮಾಡ್ತಾವಪ್ಪ ಇಲಿಗಳು ಅಂತಂದ್ರೆ, ಆ ಬಟ್ಟೆಯನ್ನ ಕಚ್ಚಿ ತುಂಡು ಮಾಡಿ ಬಿಸಾಕಿರ್ತಾವ. ಅವ್ರಿಗೆ ಇರೋದೇ 2 ಬಟ್ಟೆ, ನಾನು ದುಡಿಯೋದಿಲ್ಲ ಏನಿಲ್ಲ, ಸಾಧನೆ ಮಾಡಕತ್ತೇನಿ, ಹೆಂಗ ಮಾಯ ಹೆಂಗ್ ಕೆಲಸ ಮಾಡ್ತೈತಿ ನೋಡ್ರೆ ಹೆಂಗ ಅಂತ ಹೇಳ್ಬಿಟ್ಟು ಪ್ರತಿದಿನ ಊರೊಳಗೆ ಭಿಕ್ಷೆಗೆ ಹೋಗ್ತಾ ಇದ್ರು. ಯಾರಾದ್ರೂ ಸಹಾಯ ಮಾಡ್ಬೋದಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೋ, ಊರೊಳಗೆ ಹೋದಂತ ಸಂದರ್ಭದೊಳಗೆ ಭಿಕ್ಷೆ ಜೊತೆಗೆ ಒಂದಿಷ್ಟು ಬಟ್ಟೆಯನ್ನ ಯಾರಾದ್ರೂ ಕೊಡ್ಬೋದಾ ಅಂತ ಕೇಳ್ತಾರೆ. ಸಾಧಕರು ಕೇಳತ್ತಾರಂತಂದ್ರೆ ಒಬ್ರು ಇಬ್ರು ಮನಸ್ಸು ಮಾಡ್ತಾರಿ, ತೆಗೆದು ಕೊಡ್ತಾರ್ರಿ. ಕೊಟ್ಟ ನಂತರ ಇದು ಹಂಗ ಇರ್ತತೇನ್ರಿ, ಇಲಿಗಳು ಸುಮ್ಮನೆ ಬಿಡ್ತಾವ, ಅವು ಮತ್ತೆ ಅದು ಬಟ್ಟೆನ ತುಂಡು ಮಾಡಿ ಹೋಗ್ಬಿಟ್ಟು ಇದು ಹಿಂಗ ನಡೀತು. ಆಗ ಒಂದ್ ದಿವ್ಸ ಏನ್ ಮಾಡ್ತಾರೋ, ಇವ್ರು ಪದೇ ಕೇಳೋದಕ್ಕ, ಊರಾನ ಮಂದಿ ಸಹಾಯ ಮಾಡೋದಕ್ಕ, ಇಲಿಗಳದನ್ನ ಕಟ್ ಮಾಡಿ ಬಿಸಾಕೋದಕ್ಕ ಹಿಂಗೆ ನಡೆದಿತ್ತು. ಆಗ ಏನಾಕತಿ, ಒಂದ್ ದಿವ್ಸ ಹೋಗಿ ಊರಾನ ಮಂದಿನ ಕೇಳೋಣ. ಅವ್ರೇನತ್ತಾರೆ, ಊರಾನ ಮಂದಿ ಬ್ಯಾಸತ್ತಿತ್ತು, ನೋಡ್ರಿ ಗುರುಗಳ ಒಂದು ಬೆಕ್ಕ ಸಾಕ್ರಿ ಅಂತ ಹೇಳ್ತಾರ್ರಿ ಅವ್ರು. ಒಂದು ಬೆಕ್ಕ ಸಾಕ್ರಿ, ಮತ್ತೆ ಇಲಿಗಳು ನಿಮ್ಗೆ ತೊಂದರೆನೇ ಇರಂಗಿಲ್ಲ, ಬೆಕ್ಕ ಸಾಕ್ರಿ ಅಂತ ಹೇಳ್ತಾರು. ಸರಿ ಆಯ್ತಂತೇಳಿ ಊರನವ್ರು ಯಾರೋ ಒಬ್ರು ಬೆಕ್ಕ ಕೊಡ್ತಾರ್ರಿ. ಕೊಟ್ಟಂತಹ ಬೆಕ್ಕನ್ನ ತಂದು ಗುರುಗಳು ಸಾಕಕ್ಕೆ ಶುರು ಮಾಡ್ತಾರು. ಇಲಿಗಳನ್ನೆಲ್ಲ ತಿಂದು ಬಿಡ್ತೈತಿ. ಆರಾಮಂಗಿ ತಾವು ಧ್ಯಾನ ಆತು, ತಮ್ಮ ಇದನ್ನಾತು ಇರ್ತಾರ್ರಿ ಗುರುಗಳವರು. ಆಮೇಲೆ ಒಂದ್ ದಿವ್ಸ ಹಿಂಗಿರ್ಬೇಕಾದ್ರೆ ಅವ್ರಿಗೆ ಚಿಂತೆ ಆಗ್ತೈತಿ, ಬೆಕ್ ಬಂದ ಮನ್ಯಾಗ ಐತಿ ಅಂತಂದ್ರೆ ಅದಕ್ಕೆ ಹೊಟ್ಟಿಗೆ ಏನ್ರ ಕೊಡ್ಬೇಕಲ್ಲ, ಒಂದಿಷ್ಟು ಹಾಲು ಏನ್ರ ಕೊಡ್ಬೇಕಲ್ಲ. ಪ್ರತಿದಿನ ಭಿಕ್ಷಾಟನೆಗೆ ಅಂತ ಹೋದಾಗ ಅವ್ರು ತಮ್ಮ ಭಿಕ್ಷೆ ಜೊತೆಗೆ ಒಂದಿಷ್ಟು ಹಾಲು ಕೊಡ್ರಿ ಅಂತ ಕೇಳ್ತಿರ್ತಾರು. ಯಾಕ, ಬೆಕ್ಕಿಗೋಸ್ಕರ. ಇದು ತಿಂಗಳು ಹೋಗ್ತತಿ, 2 ತಿಂಗಳು ಹೋಗ್ತತ್ರಿ. ಕೊಡೋರ ಎಷ್ಟು ದೊಡ್ಡ ಮನಸ್ಲೆ ಕೊಡ್ತಾರ್ರಿ. ಯಾರೊಬ್ರು ಇರತ್ತಾರ ನೋಡ್ರಿ, ಅವ್ರು ಹೇಳ್ತಾರೆ, ಸಣ್ಣ ಮನಸ್ಸಿನ ಇರ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ನೋಡ್ರಿ ಗುರುಗಳ ಒಂದು ಆಕಳ ಸಾಕ್ರಿ ಅಂತ ಹೇಳ್ತಾರ್ರಿ ಅವ್ರು. ದಿನ ಹಾಲು ಏನ್ ಕೇಳ್ಕೊ ತಿರುಗಾಡ್ತೀರಿ, ನಿಮಗೂ ಭಾಳ ತೊಂದರೆ ಆಗ್ತತಿ, ಮತ್ತೆ ಒಂದು ಆಕಳ ಸಾಕಿ ಬಿಡ್ರಿ ಅಂತ ಹೇಳ್ತಾರೆ ಅವ್ರು. ಒಂದು ಹಸುನೋ ಒಂದು ಎಮ್ಮೆನೋ ಸಾಕ್ರಿ ಅಂತ ಹೇಳ್ತಾರು. ಸರಿ ಆಯ್ತು, ಒಳ್ಳೆ ವಿಚಾರನ ಅಂತ ಹೇಳಿ ಏನ್ ಮಾಡ್ತಾರೆ ಗುರುಗಳ, ಒಂದು ಹಸುವನ್ನ ಅವರಿಂದನೇ, ಊರಿನ ವ್ಯಕ್ತಿಗಳಿಂದನೇ ದಾನ ಪಡ್ಕೊಂಡು ಅದನ್ನ ಸಾಕೋದಕ್ಕೆ ಶುರು ಮಾಡ್ತಾರ್ರಿ. ನೋಡ್ರಿ, ಒಬ್ಬ ಆತ್ಮಜ್ಞಾನವನ್ನ ಪಡ್ಕೋಬೇಕನ್ನೋಂತಹ ವ್ಯಕ್ತಿಗೆ ಇದೆಲ್ಲ ಜಂಜಾಡ ಆಗ್ತತ್ರಿ. ಬೆಕ್ಕನ್ನ ಸಾಕ್ಬೇಕು, ಜೊತೆಗೆ ಈಗ ಹಸು ಬಂತು, ಹಸುವಿಗೆ ಮೇವು ಬೇಕಲ್ಲ. ಪ್ರತಿದಿನ ತಮ್ಮ ಧ್ಯಾನ ಸಾಧನೆ ಕಡಿಮೆ ಆಗ್ತಿತ್ತು, ಅದಕ್ಕೋಸ್ಕರ ಮೇವು ತರಬೇಕು, ಅದಕ್ಕೋಸ್ಕರ ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ದಿನವೆಲ್ಲ ಅದರ ಒಂದು ಉಪಚಾರದೊಳಗೆ ಹೋಯ್ತು. ಹೀಗಿರ್ಬೇಕಾದ್ರೆ ಇದು ಒಂದಷ್ಟು ದಿವಸ ಕಳಿತತ್ರಿ. ಕಳೆದ ನಂತರ ಅವ್ರಿಗೆ ಯಾಕೋ ಒಂದ್ ರೀತಿ ಗೊಂದಲ ಶುರು ಆಕತಿ. ಏನಿದು ನನ್ನ ಜೀವನ ಇದ್ರಾಗ ಹೊಂಟಿತಲ್ಲ ಮತ್ತ ಅಂತ ಹೇಳಿ, ಇದಕ್ಕೊಂದು ಏನ್ರಿ ಪರ್ಯಾಯ ಉಪಾಯ ಮಾಡ್ಬೇಕಂತ ಹೇಳಿ ಮತ್ತು ಊರನ್ ಮಂದಿ ಕೇಳ್ತಾರ್ರಿ, ಏನಾರು ಒಂದ್ ಸ್ವಲ್ಪ ಸಹಾಯ ಮಾಡ್ಬೋದಾ, ಯಾರೇ ನನ್ನ ದನ ಕರುವನ್ನ ಯಾರಾದ್ರೂ ನೋಡ್ಕೋಬೋದಾ, ನನಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ, ಆ ಊರಿನ ಮಂದಿ ಭಾಳ ಶಾನೆ ಐತ್ರಿ, ಎಲ್ಲದಕ್ಕೂ ಅವ್ರು ಹೇಳ್ಕೊತಾ ಬಂದಿದ್ರು. ಹೇಳ್ತಾರು, ನೋಡ್ರಿ ನಮ್ಮ ಊರಾಗ ಒಬ್ಬಾಕಿ ವಿಧವಾ ಹೆಣ್ಮಗಳದವಳು, ಆಕಿ ಪಾಪ ಹಿಂದೆ ಮುಂದೆ ಯಾರೂ ಇಲ್ಲ, ನಿಮ್ಮ ಆಶ್ರಮದಾಗ ಓದಿ ಇಟ್ಕೊಂಡ್ರಿ ಅಂತಂದ್ರ ಪಾಪ ಆಕಿಗೆ ಸಹಾಯ ಮಾಡಿದಂಗೆ ಆಗ್ತತಿ. ಗಂಡನ ಕಳ್ಕೊಂಡವಳು, ಗಂಡನ ಮನೆಯವರು ಸೇರಿಸಿಲ್ಲ, ತವ್ರ ಮನೆಯವರು ಸೇರಿಸಿಲ್ಲ, ಅನಾಥ ಆಗ್ಯಾಳು. ಆಕಿಗೆ ನೀವು ಆಶ್ರಯ ಕೊಟ್ಟಂಗೂ ಆಕತಿ, ನಿಮ್ಮ ಉಸ್ತುವಾರಿ ನೋಡ್ಕೋತಾಳು, ಆಕಿ ದನ ಕರುವನ್ನ ಚೆನ್ನಾಗಿ ನೋಡ್ಕೋತಾಳು ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೋ, ಆ ಹೆಣ್ಮಗಳನ್ನ ಕರ್ಕೊಂಡು ತಮ್ಮ ಆಶ್ರಮದಲ್ಲಿ ಇಟ್ಕೊಂತಾರ್ರಿ. ಅವಳು ಪ್ರತಿನಿತ್ಯ ಹಸುವಿಗೆ ಏನ್ ಬೇಕಲ್ಲ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ಲು, ಬೆಕ್ಕಿಗೆ ಹಾಲು ಇಡ್ತಾ ಇದ್ಲು, ಗುರೂಜಿಗೂ ಕೂಡ ಪ್ರಸಾದವನ್ನು ಮಾಡಿಕೊಡ್ತಾ ಇದ್ಲು. ಇದು ಹಿಂಗೆ ನಡೀತ್ರಿ. ಹಿಂಗೆ ನಡೆದ ಸಮಯದೊಳಗ ನೋಡ್ರಿ, ಸಾಧನೆ ಕಡಿಮೆ ಆಯ್ತಪ್ಪ ಅಂದ್ರ ಮನಸ್ಸು ಮೋಹಕ್ಕೊಳಗಾಗ್ತತ್ರಿ, ಮಾಯಿಗೊಳಗಾಗ್ತತಿ. ಅದೇ ತರಹ ಗುರುವಿಗೂ ಆಗಿತ್ತು. ಸುಂದರ ಯುವತಿ ಇದ್ಲಕ್ಕಿ, ಮೊದಲೇ ಹೇಳ್ಬೇಕಪ್ಪ ಅಂದ್ರೆ ಸುಂದರವಾಗಿದ್ದು ಆ ಒಂದು ಮಹಿಳೆ ಗಂಡನನ್ನ ಕಳ್ಕೊಂಡಿದ್ಲು, ಜೀವನದಲ್ಲಿ ಬಹಳಷ್ಟು ದುಃಖವನ್ನು ಅನುಭವಿಸಿದ್ಲು. ಇಬ್ರು ವ್ಯಕ್ತಿಗಳು ಒಂದ ಸ್ಥಳದಲ್ಲಿ ಬಹಳಷ್ಟು ದಿವಸಗಳ ಕಾಲ ಇದ್ದಾಗ ಅಲ್ಲಿ ಒಂದಷ್ಟು ಸಂಭಾಷಣೆ ನಡೀತತ್ರಿ. ಅವರವರ ವಿಚಾರ ವಿನಿಮಯ ಆಗ್ತತಿ. ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರ್ರಿ. ಜೊತೆಗೆ ಏನಾಗ್ತಪ್ಪ ಅಂತಂದ್ರೆ ಅವರಿಗೆ ಒಂದು ಮಗು ಕೂಡ ಆಗ್ತತ್ರಿ. ಮಗು ಆದ ನಂತರ ಆ ಗುರುಗಳು ಏನ್ ಮಾಡ್ತಾರ್ರಿ, ಆ ಹೆಂಡತಿಯನ್ನ ಮಗುವನ್ನ ಸಾಕ್ಲಿಕ್ಕೆ ದಿನವೆಲ್ಲ ದುಡಿತಾ ಇರ್ತಾರ್ರಿ. ಇಷ್ಟೆಲ್ಲದ್ರ ಮಧ್ಯೆ ಒಂದು ದಿವಸ ಒಂದು ಮರದ ಕೆಳಗಡೆ ಕೂತ್ಕೊಂಡು ಎಲ್ಲವನ್ನ ಯೋಚನೆ ಮಾಡ್ತಾರೆ. ನಡೆದ ವೃತ್ತಾಂತವನ್ನ, 4 ವರ್ಷದ ಒಳಗ ನಾ ಏನಾಗ್ಬಿಟ್ನಿ, 4 ವರ್ಷದ ಹಿಂದ ಇದೇ ಒಂದು ಜಂಜಾಟ, ಅದೇ ಹೆಂಡತಿ
ಅದೇ ಇಬ್ಬರು ಮಕ್ಕಳನ್ನ ಸಾಕಿ ಸಲುಹಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿ ಎಲ್ಲ ಕೆಲಸಗಳನ್ನು ಮಾಡಿ ದುಃಖ ತಪ್ತನಾಗಿ ಜಿಗುಪ್ಸೆಯಿಂದ ಸತ್ಯವನ್ನು ಕಂಡ್ಕೋಬೇಕು ಅಂತೇಳಿ ಎಲ್ಲ ಬಿಟ್ಟು ಬಂದವ. ಇವತ್ತು ನಾ ಏನು ಮಾಡ್ಲಕತ್ತೀನಿ, ಮತ್ತು ಅದಕ್ಕೆ ಬಂದು ಅಂಟ್ಕೊಂಡ್ಬಿಟ್ನಲ್ಲ, ಇದು ಎಂಥದ್ದು ಅಂಥೇಳಿ ಆ ಗುರುವಿಗೆ ಒಂದು ಯೋಚನೆ ಬಂದಿತ್ರಿ. ನೋಡ್ರಿ ಎಷ್ಟೆಲ್ಲ ಬಿಟ್ಟು ಬಂದಿದ್ರು ಅವರು, ಇದೆಲ್ಲ ಮಾಯೆ ಅಂತ ಗೊತ್ತಿತ್ತು, ಅದಕ್ಕೆ ನಾ ಸಿಕ್ಕಾಕೊಳ್ಳೋದು ಬೇಡ, ಸತ್ಯವನ್ನು ಕಂಡ್ಕೋಬೇಕು ಅಂತ ಬಂದಿದ್ರು. ಆದರೂ ಕೂಡ ಇವತ್ತಿನ ದಿವಸ ಏನಾಯ್ತಪ್ಪ, ಒಂದು ಇಲಿ ಕಾಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬೆಕ್ಕ ತಂದರು, ಬೆಕ್ಕನ್ನು ಸಲಹೋದಕ್ಕೆ ಆಕಳ ತಂದರು, ಆಕಳವನ್ನು ಸಲಹೋದಕ್ಕೆ ಒಬ್ಬ ಮಹಿಳೆಯನ್ನು ತಂದರು. ಆ ಮಹಿಳೆ ಏನು ಬಂದಳಲ್ಲ, ಇಡೀ ಜೀವನ ಮತ್ತೆ ಬಂಧನಕ್ಕೊಳಗಾಯಿತು, ಮತ್ತೆ ಸಂಸಾರಿಯಾಗಿದ್ರು. ಆವಾಗ ಅವ್ರಿಗೆ ಗೊತ್ತಾಯಿತು, ಸತ್ಯ ದರ್ಶನ ಆಯಿತು, ಮಾಯೆ ಯಾವ ಕ್ಷಣದಲ್ಲಿ ಆದರೂ ಹೆಂಗೆ ಬೇಕಾದರೂ ನಮ್ಮನ್ನು ಆವರಿಸಬಹುದು. ಹಾಗಾಗಿ ನಾನು ಯಾವಾಗಲೂ ಕೂಡ ಜಾಗೃತ ಸ್ಥಿತಿಯಲ್ಲಿ ಇರಬೇಕಾಗಿತ್ತು, ಬಹಳ ಸಮಯ ಮುಂದುವರಿದು ಹೋಯಿತು ಅಂಥೇಳಿ ಮತ್ತು ಅದೂ ಒಂದು ಸ್ಥಾನವನ್ನು ತ್ಯಜಿಸಿ ಅವ್ರು ಏನು ಮಾಡ್ತಾರಪ್ಪ, ಮತ್ತೊಂದು ಕಡೆಗೆ ಹೋಗಿ ಮತ್ತು ತಮ್ಮ ಜ್ಞಾನ ಸಾಧನೆ ಒಳಗೆ, ಆತ್ಮಜ್ಞಾನ ಸಾಧನೆ ಒಳಗೆ ಮುಳುಗಿ ಬಿಡ್ತಾರೆ. ಈ ಒಂದು ಕಥೆಯನ್ನು ಯಾರು ಹೇಳಕತ್ತಿರಪ್ಪ, ಗುರುವನ್ನು ಕಳೆದುಕೊಂಡಂತಹ ಶಿಷ್ಯಗ ಮತ್ತೊಬ್ಬ ಗುರು ಹೇಳ್ತಾ ಇದ್ರಿ, ಕೇಳಿದಿ ಯಾಕೆ ನೀನು ಬೆಕ್ಕಿನ ಕಡೆ ಗಮನ ಕೊಡಬಾರ್ದು ಅಂತಂದ್ರೆ, ಒಂದು ಬೆಕ್ಕಿಗಾಗಿ ಒಬ್ಬ ಸಾಧಕ ತನ್ನ ಏನು ಹಿಂದಿನ ಜನ್ಮದ ಪೂರ್ವಾಶ್ರಮವನ್ನು ಎಲ್ಲ ಬಿಟ್ಟು ಬಂದಿದ್ದಲ್ಲ, ಮತ್ತು ಅದೇ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೋಬೇಕಾಯ್ತು ಕೇವಲ ಒಂದು ಬೆಕ್ಕಿಗಾಗಿ. ಇಲ್ಲಿ ಬೆಕ್ಕಂದ್ರೆ ಕೇವಲ ಬೆಕ್ಕು ಅಷ್ಟೇ ಅಲ್ಲ, ಯಾವುದೇ ವಸ್ತು ಇರಲಿ, ನೀನು ಸಾಧಕ ಅಂತ ತಿಳ್ಕೊಂಡಾಗ ಯಾವತ್ತು ಜಾಗೃತ ಸ್ಥಿತಿಯಲ್ಲಿರು. ಯಾವುದು ಅಗತ್ಯ ಐತೆಲ್ಲ, ಅಗತ್ಯಕ್ಕೆ ತಕ್ಕಾಗಿ ನೀನು ವಸ್ತುಗಳನ್ನು, ವ್ಯಕ್ತಿಗಳ ಜೊತೆಗೆ ಸಂಬಂಧಗಳನ್ನ ಇಟ್ಕೋ. ಯಾವುದು ಕೂಡ ಅಗತ್ಯಕ್ಕಿಂತ ಹೆಚ್ಚಾಯ್ತಪ್ಪ ಅಂತಂದ್ರೆ ಅದು ನಮಗೆ ಗೊತ್ತಿಲ್ದನ ಮಾಯೆಗೆ ನಮ್ಮನ್ನು ಈಡು ಮಾಡಿರ್ತೈತಿ. ಆವಾಗ ಅದರಿಂದ ಎದ್ದು ಹೊರಗೆ ಬರಬೇಕು ಅಂದ್ರೆ ಭಾಳಷ್ಟು ಪ್ರಯಾಸ ಪಡಬೇಕಾಗ್ತೈತಿ. ಸೊ ಸ್ನೇಹಿತರೆ, ನಾನು ಯಾಕೆ ಈ ದೃಷ್ಟಾಂತವನ್ನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಹಂಚ್ಕೊನಪ್ಪ ಅಂತಂದ್ರೆ, ನಾವು ಹಿಂಗರಿ ಒಂದಿದ್ರೆ ಮತ್ತೊಂದು ಅಂತೀವಿ, ಮತ್ತೊಂದಿದ್ರೆ ಮಗದೊಂದು ಅಂತೀವಿ, ಮಗದೊಂದಿದ್ರೆ ಇಷ್ಟ್ಯಾಕೆ ಸಣ್ಣದ ಇಷ್ಟ್ಯಾಕೆ ದೊಡ್ಡದ ಅಂತ ಅನ್ಕೋತ ಕೂಡ್ತೀವಿ. ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಗಳಿಸಿ ನಾವು ಏನನ್ನು ಪಡ್ಕೊಂಡಿವಿ, ಏನನ್ನು ಸಾಧಿಸಿದೀವ್ರಿ? ಯಾರಿಗೆ ತೋರಿಸೋದಕ್ಕೆ ಇಷ್ಟೆಲ್ಲ? ಯಾರಿಂದ ಪ್ರಶಂಸೆಯನ್ನು ಪಡೆಯೋದಕ್ಕೆ ಇಷ್ಟೆಲ್ಲ? ಸ್ನೇಹಿತರೆ, ನಮ್ಮೊಳಗೆ ಇರ್ತಕ್ಕಂತಹ ಚೈತನ್ಯ, ನಮ್ಮೊಳಗೆ ಇರ್ತಕ್ಕಂತಹ ಆತ್ಮ ನಮಗೆ ಪ್ರಶಂಸೆಯನ್ನು ಮಾಡಬೇಕು, ನಮ್ಮನ್ನು ಹೊಗಳ್ಬೇಕು. ಅಂತಹ ಕೆಲಸಗಳನ್ನು ಮಾಡಬೇಕೇ ವಿನಃ ಈ ಮಾಯಾ ಮೋಹಕ್ಕೆ ಸಿಲುಕುವಂತಹ ಕೆಲಸಗಳನ್ನು ಮಾಡ್ತಾ ಆತ್ಮನನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ಬಾರ್ದು. ನೋಡ್ರಿ, ಅವರು ಸಾಧಕರು ಎಲ್ಲ ಬಿಟ್ಟು ಬಂದಿದ್ರು, ಕೇವಲ ಒಂದು ಬೆಕ್ಕಿನ ಉಪಚಾರಕ್ಕಾಗಿ ಮತ್ತವ್ರು ಬಂಧನಕ್ಕೊಳಗಾಗಬೇಕಾಯ್ತು. ನಾನು ಈ ಥರ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಎಲ್ಲ ಬಿಟ್ಟು ದೂರ ಎಲ್ಲೋ ಒಂದು ಕಡೆಗೆ ಇರೋದು, ನಿರಸ ಜೀವನವನ್ನು ಜೀವಿಸೋದು ಅಂತ ನಾನು ಹೇಳ್ತಾ ಇಲ್ಲ. ಜಾಗೃತ ಸ್ಥಿತಿಯಲ್ಲಿ ಯಾವತ್ತೂ ಕೂಡ ಇರಬೇಕು. ಮಾಯೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ ರೀ, ನಮ್ಮನ್ನು ಯಾವ ರೂಟ್ನಾಗ ತೊಗೊಂಡು ಹೋಗ್ತೈತಿ, ಯಾರಿಂದ ತೊಗೊಂಡು ಹೋಗ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ಯಾವತ್ತೂ ಒಂದು ಮಾತು ಹೇಳೋರು, ತಸ್ಮಾತ್ ಜಾಗೃತ ಅಂಥೇಳಿ ಯಾವತ್ತೂ ಒಂದು ಮಾತು ಹೇಳೋರು. ಅಂದ್ರೆ ಮನುಷ್ಯ ಯಾವಾಗಲೂ ಕೂಡ ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಮನುಷ್ಯನಿಗೆ 3 ಅವಸ್ಥೆ ಅದಾವೆ ರೀ, ಜಾಗೃತ, ಸ್ವಪ್ನ, ಸುಸುಪ್ತಿ ಅಂತ 3 ಅವಸ್ಥೆಗಳದಾವು. ಇವು ದೇವತೆಗಳಿಗೂ ಇಲ್ಲ, ಪ್ರಾಣಿಗಳಿಗೂ ಇಲ್ಲ. ಈ 3 ಅವಸ್ಥೆಯನ್ನು ಮನುಷ್ಯ ಮಾತ್ರ ಹೊಂದಬಹುದು, ಮನುಷ್ಯ ಮಾತ್ರ ಜೀವಿಸ್ಬೋದು. ಅಷ್ಟು ಸಾಮರ್ಥ್ಯ ಮನುಷ್ಯನಲ್ಲಿ ಐತಿ. ಹಾಗಾಗಿ ಸ್ನೇಹಿತರೆ, ಈ ಮಾಯೆಯಿಂದ ಈ ಒಂದು ಲೋಕ ಏನೈತಿಲ್ಲ, ಭೂಮಂಡಲದ ವ್ಯವಸ್ಥೆ ಅನ್ನೋದು ಏನೈತಿಲ್ಲ, ಕಣ್ಣಿಗೆ ಕಾಣಿಸ್ತೈತ್ರಿ, ಸತ್ಯ ಅನ್ನಿಸ್ತೈತಿ. ಆದರೆ ಇದು ಯಾವುದು ಕೂಡ ಸತ್ಯ ಅಲ್ಲ. ನಾವು ಜೀವಿಸ್ತಾ ಇರೋದು ಒಂದು ಕನಸಿನ ಮಧ್ಯೆ ಅಂತಕ್ಕಂಥದ್ದು ಯಾವಾಗಲೂ ತಲೆಯಲ್ಲಿ ಇರಲಿ ಸ್ನೇಹಿತರೆ. ಹಂಗಿತ್ತಪ್ಪ ಅಂತಂದ್ರೆ ನೀವು ಯಾವುದೇ ಸಾಧನೆಯನ್ನು ಮಾಡಿರಿ, ಧ್ಯಾನ ಸಾಧನೆಯನ್ನಾದರೂ ಮಾಡಿರಿ, ಸ್ವಾಧ್ಯಾಯವನ್ನಾದರೂ ಮಾಡಿರಿ, ಸೇವೆಯನ್ನಾದರೂ ಮಾಡಿರಿ, ಭಕ್ತಿ ಮಾರ್ಗದಲ್ಲೇ ಇರ್ರಿ, ಏನೇ ಇರ್ರಿ, ಅದರಲ್ಲಿ ಪರಿಪೂರ್ಣತೆಯನ್ನು ಪಡಿತೀರಿ. ಈ ಕಡೆ ಮನಸ್ಸು ಕೊಡೋದು, ಈ ಕಡೆ ಮನಸ್ಸು ಕೊಡೋದು ಅಂತಂದ್ರೆ ಏನಾಕೈತಿಪ್ಪ ಅಂದ್ರೆ, 2 ದೋಣಿ ಮೇಲೆ ನೀವು ಕಾಲಿಟ್ಟಂಗೆ ಆಕೈತಿ. ದಡವನ್ನು ಸೇರೋದು ಭಾಳ ಕಷ್ಟ ಆಕೈತಿ ಸ್ನೇಹಿತರೆ. ಹಾಗಾಗಿ ಅಲ್ಲೊಂದು ಸಾಕಷ್ಟು ಶರಣರು ಹೇಳ್ಯಾರ್ರಿ, ನಿನಗೋಸ್ಕರ ಯಾರೂ ಸತ್ತಿಲ್ಲ ದೇವ್ರೆ ಅಂತ ಹೇಳ್ತಾರ್ರಿ ಅವರು. ನಿನಗೋಸ್ಕರ ಅಂದ್ರೆ ಯಾರ್ರಿ? ಯಾರೋ ಒಬ್ರಿಗೋಸ್ಕರ ಅಲ್ಲ, ಚೈತನ್ಯ, ಒಳಗಿರ್ತಕ್ಕಂತಹ ಚೈತನ್ಯ ಏನು ಬೇಡಕತ್ತಪ್ಪ ಅಂತಂದ್ರೆ, ಮಾಯೆಯಿಂದ ವಿಮುಕ್ತಿ, ಬಂಧನದಿಂದ ಮುಕ್ತಿ, ಮನುಷ್ಯ ಜನ್ಮದ ಜರಣ ಮರಣ ಚಕ್ರದಿಂದ ಮುಕ್ತಿಯನ್ನು ಕೇಳಕತ್ತೈತಿ. ಅದ್ರ ನಾವೇನು ಮಾಡಕತ್ತಿದೆವು, ಮತ್ತೆ ಅದರೊಳಗೆ ಬೀಳಕತ್ತಿದೆವು. ಹಾಗಾಗಿ ಸ್ನೇಹಿತರೆ, ಎಲ್ಲನೂ ಇರಲಿ, ಯಾವುದು ಬೇಡ ಅಂತಲ್ಲ, ಆನಂದವಾಗಿರ್ರಿ. ಯಾವುದರ ಜೊತೆಯೂ ಅಂಟಿಕೊಳ್ಳದೆ ಇದ್ರಿ ಅಂತಂದ್ರೆ ಆನಂದ, ಸುಖ, ಸಮೃದ್ಧಿ, ಸಂಪತ್ತು ಅನ್ನೋದು ನಿಮ್ಮ ಹತ್ರ ಏನಿದ್ರು ಇರ್ತೈತಿ, ಏನು ಇಲ್ಲದೇ ಇದ್ರೂ ಕೂಡ ಇರ್ತೈತಿ. ಹಾಗಾಗಿ ಸ್ನೇಹಿತರೆ, ಹಿಂಗಿರಬೇಕು ಅಂತಂದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಧ್ಯಾನ ಅಂತಕ್ಕಂಥದ್ದು ಬೇಕೇ ಬೇಕು ಸ್ನೇಹಿತರೆ. ಎಲ್ಲಿ ಧ್ಯಾನ ಐತೋ ಅಲ್ಲಿ ಸುಖ, ಸಂಪತ್ತು, ಸಮೃದ್ಧಿ, ಜಾಗೃತಿ ಎಲ್ಲನೂ ಐತಿ. ಎಲ್ಲಿ ಧ್ಯಾನ ಇಲ್ಲವೋ ಅಲ್ಲಿ ಏನೂ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದು ಅರ್ಥ ಆಯ್ತಲ್ಲ,
ಚಿಕ್ಕದಾದಂತಹ ಕತೆ ಅರ್ಥ ಆಯ್ತಲ್ಲ. ಮಾಯೆ ಅನ್ನುವಂತಹ ಒಂದು ಜಾಲದಿಂದ ನಾವು ಯಾವತ್ತೂ ದೂರ ಇರಬೇಕು ಅಂತಂದ್ರೆ ಒಂದೇ ಒಂದು ಸ್ಥಿತಿ, ಅದೇ ಜಾಗೃತ ಸ್ಥಿತಿ. ಮಾಯೆ ನಮ್ಮನ್ನು ಏನು ಮಾಡ್ತೈತಪ್ಪ ಅಂತಂದ್ರೆ ಮಂಗ್ಯಾನ ಮಾಡ್ತೈತ್ರಿ, ಮರನ ಏರಿಸ್ತತಿ, ಕೆಳಗೆ ಬೀಳಿಸ್ತತಿ, ಆಟ ಆಡಿಸ್ತತಿ, ಅಳಿಸ್ತತಿ, ಕೊನೆಗೊಮ್ಮೆ ಗಂಟು ಕೊಟ್ಕೊಂಡು ಓಡಿಸ್ತತಿ. ಇದೆಲ್ಲ ಬೇಕಾ? ಬೇಡ. ಮಾಯೆಯಿಂದ ಹೋದವರು ಮನ್ನ ಆಗ್ಯಾರ್ರಿ. ಮಾಯೆಯನ್ನು ಬಿಟ್ಟು ತನ್ನೊಳಗೆ ತಾನಿದ್ದವರು ಮಹಾತ್ಮರಾಗ್ಯಾರ್ರಿ. ಅಂತಹ ಮಹತ್ತರವಾದಂತಹ ಜೀವನವನ್ನು ಜೀವಿಸುವ ಕಡೆಗೆ ನಮ್ಮ ಗಮನ ಇರಬೇಕೆ ಹೊರತು ಮಾಯೆಯಲ್ಲಿ ಮುಳುಗಿ ದುಃಖಿಸುವಂತಹ ಜೀವನ ನಮ್ಮದಾಗಿರಬಾರ್ದು ಸ್ನೇಹಿತರೆ. ಸೊ ಈ ಮಾತುಗಳು ತಮಗೆ ಇಷ್ಟ ಆಗಿವೆ ಅಂತ ಭಾವಿಸ್ತೇನೆ ರೀ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಸೂಕ್ತವಾದ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಪ್ರತಿದಿನ ಕಡ್ಡಾಯವಾಗಿ ತಪ್ಪದೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಧ್ಯಾನ ಅಭ್ಯಾಸವನ್ನು ಮಾಡಿರಿ, ಆನಂದವಾಗಿರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ತಸ್ಮಾತ್ ಜಾಗೃತ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.